ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು, ಪ್ರಯತ್ನಗಳಿಗೆ ಫಲ ಸಿಗುವವರೆಗೂ, ಊಹೆಗೂ ಮೀರಿದ ಪ್ರತಿಫಲ ನಿನ್ನದಾಗಬಹುದು. ಎಲ್ರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವಾಗ ಪುದೀನ ಗೊಜ್ಜನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ಅದನ್ನು ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ಅಂದರೆ ಆಯಿಲ್, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪುದೀನ ಸೊಪ್ಪು, ಸಾಸಿವೆ, ಜೀರಿಗೆ, ಶೇಂಗಾ, ಉದ್ದಿನಬೇಳೆ, ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟ್ ಇಲ್ಲಿ ನಾನು ಪುದೀನ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿಕೊಂಡು ಹಾಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯನ್ನ ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ. ಅದನ್ನು ಮಿಕ್ಸಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಒಗ್ಗರಣೆ ಹಾಕಬೇಕು. ಪಾತ್ರೆನ ಕಾಯಲಿಕ್ಕೆ ಇಟ್ಟು ಪಾತ್ರೆ ಕಾದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಹಾಗೆ ಎಣ್ಣೆ ಕಾದಾದಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಅದನ್ನು ಚಟಪಟ ಅಂತ ಸಿಡಿಸಿ, ನೆಕ್ಸ್ಟು ಕರಿಬೇವನ್ನು ಹಾಕಿ, ಕರಿಬೇವು ಕೂಡ ನೀಟಾಗಿ ಫ್ರೈ ಆದಮೇಲೆ ನೆಕ್ಸ್ಟು ನಾನಿಲ್ಲಿ ಶೇಂಗಾ ಮತ್ತು ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ಶೇಂಗಾ ಮತ್ತು ಉದ್ದಿನಬೇಳೆನೂ ನೀಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾನಿಲ್ಲಿ ಈರುಳ್ಳಿನ ಹಾಕ್ತಾಯಿದ್ದೀನಿ. ಸೊ ಈರುಳ್ಳಿ ನೀಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾನಿಲ್ಲಿ ಅರಿಶಿನ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಆಮೇಲೆ ಅರಿಶಿನ ಪೌಡ್ರ್ ಹಾಕಿ ಒಂದೆರಡು ಸಲ ಹಿಂಗೆ ಬಾಡಿಸಿ ನೆಕ್ಸ್ಟು ಆಲ್ರೆಡಿ ಮಿಕ್ಸಿ ಮಾಡಿಟ್ಕೊಂಡಿದ್ದ ಪುದೀನ ಸೊಪ್ಪು ಮತ್ತು ಮೆಣಸಿನ್ಕಾಯಿ, ಸೊ ಅದನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸೊ ಇದು ಜಸ್ಟ್ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಒಗ್ಗರಣೆಲಿ ಬಾಡಿಸಿದ್ರೆ ಸಾಕು, ನಮ್ಮ ಗೊಜ್ಜು ರೆಡಿ ಆಗುತ್ತೆ. ಸೊ ಸಿಂಪಲ್. ಇದನ್ನು ಗೊಜ್ಜು ಅಂತನಾದರೂ ಹೇಳ್ಬೋದು ಅಥವಾ ಪುದೀನ ಹುಳಿ ಅಂತನಾದರೂ ಹೇಳ್ಬೋದು. ನಿಮ್ಗೆ ಇಷ್ಟ ಬಂದಂಗೆ ಇದನ್ನು ನೀವು ಹೆಸರಿಟ್ಕೋಬೋದು. ನಾನಿಲ್ಲಿ ಗೊಜ್ಜು ಅಂತ ಕರೆದಿದ್ದೀನಿ. ಹೆಂಗೆ ಅಂದರೆ ಲೈಕ್ ಇವಾಗ ನಾವು ಒಗ್ಗರಣೆ ಮಾಡಿಕೊಂಡು ಚಿತ್ರಾನ್ನ ಮಾಡ್ಕೊಂಡು ಊಟ ಮಾಡ್ತೀವಲ್ಲ, ಅಲ್ಲಿ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಅಷ್ಟೇ ಹಾಕಿ ಆಮೇಲೆ ಟೊಮೊಟೊನೂ ಹಾಕಿ ಮಾಡ್ಕೋತೀವಿ. ಇಲ್ಲಿ ಅದಕ್ಕೆ ಪುದೀನ ಸೊಪ್ಪನ್ನು ಮಿಕ್ಸಿ ಮಾಡ್ಕೊಂಡು ಹಾಕ್ತಿದ್ದೀನಿ ಅಷ್ಟೇ. ಸೊ ಇದನ್ನು ನಾವು ಪುದೀನ ಹುಳಿ ಅಂತಲೇ ಹೇಳ್ಬೋದು. ಸೇಮ್ ಲೈಕ್ ಚಿತ್ರಾನ್ನ ಥರ, ಬಟ್ ಅಲ್ಲಿ ಪುದೀನ ಇರೋದಿಲ್ಲ ಚಿತ್ರಾನ್ನದಲ್ಲಿ, ಇಲ್ಲಿ ಪುದೀನ ಇರುತ್ತೆ ಅಷ್ಟೇ ಡಿಫ್ರೆನ್ಸು. ಸೊ ಚೆನ್ನಾಗಿರುತ್ತೆ ಮಾಡಿಕೊಂಡು ಊಟ ಮಾಡಿ. ಇನ್ನು ಒಂದು ಖುಷಿಯಾದ ವಿಷಯ ಏನಂದರೆ, ನನ್ನ ಯೂಟ್ಯೂಬ್ ಚಾನಲ್ನ 111 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ನಾನು ಊಹೆನೇ ಮಾಡಿರಲಿಲ್ಲ 111 ಜನ ಸಬ್ಸ್ಕ್ರೈಬ್ ಆಗ್ತಾರೆ ಅಂತ. ಆ್ಯಕ್ಚುಲಿ ಊಹೆ ಮಾಡಿರಲಿಲ್ಲ ಅಂತ ಹೇಳಲ್ಲ, ಇನ್ನೂ ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗ್ತಾರೆ ಅಂತಲೂ ಅಂದ್ಕೊಂಡಿದ್ದೀನಿ. ಬಟ್ ಇಷ್ಟು ಬೇಗ 111 ಜನ ಆಗ್ತಾರೆ ಸಬ್ಸ್ಕ್ರೈಬರ್ಸ್ ಅಂತ ಅಂದ್ಕೊಂಡಿರಲಿಲ್ಲ ಅಷ್ಟೇ. ನೆಕ್ಸ್ಟು ನಾನಿಲ್ಲಿ ಟೊಮೊಟೊನ ಯೂಸ್ ಮಾಡಿಲ್ಲ, ಇದಕ್ಕೆ ಹುಣಸೆ ಹುಳಿನ ನೆನೆ ಹಾಕಿದ್ದೆ. ಸೊ ಅದನ್ನು ನಾನಿಲ್ಲಿ ಹುಣಸೆ ಹುಳಿನ ಇಲ್ಲಿ ಹಾಕ್ಕೋತಾ ಇದ್ದೀನಿ. ಇದು ನೀಟಾಗಿ ನೀರೆಲ್ಲ ಹೋಗಬೇಕು, ಹಾಗೆ ಹಸಿ ವಾಸನೆ ಕೂಡ ಹೋಗಬೇಕು, ಹಾಗಾದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ. ಸೊ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನೀವು ಬಾಡಿಸ್ತಾನೇ ಇರಬೇಕು. ಆಮೇಲೆ ಇದು ಪುದೀನ ಹುಳಿ ಅಥವಾ ಪುದೀನ ಗೊಜ್ಜು ರೆಡಿ ಆಗುತ್ತೆ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ನಿಮ್ಮ ಮನೇಲಿ ಮಾಡಿಕೊಂಡು ಊಟ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ಅವರೆಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಅಷ್ಟೇ. ನೌ ಇಟ್ಸ್ ಟೈಮ್ ಟು ಈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.